ಸಮಸ್ತ ನಾಡಿನ ಜನತೆಗೆ ವಿಶೇಷವಾಗಿರ್ತಕ್ಕಂಥದ್ದೇನು ಅಂತಂದರೆ, ಕರ್ನಾಟಕ ರಕ್ಷಣಾ ವೇದಿಕೆಯ ಈ ಸ್ವಾಭಿಮಾನಿ ಬನ ಏನಿದೆ, ಜೊತೆಗೆ ಪುಣ್ಯಕೋಟಿ ಯುವಕ ಸಂಘದವರು ವಿಶೇಷ ಮತ್ತು ವಿನೂತನವಾಗಿರ್ತಕ್ಕಂಥ ಒಂದು ಕಾರ್ಯಕ್ಕೆ ಕೈ ಹಾಕಿರ್ತಕ್ಕಂಥದ್ದು. ಈ ಭಾಗದಲ್ಲಿ ಅನೇಕ ಗೋವುಗಳನ್ನು ಸಂರಕ್ಷಣೆ ಮಾಡುವುದರಲ್ಲಿ ಈ ಪುಣ್ಯಕೋಟಿ ಯುವಕ ಸಂಘದವರು ಮಾಡ್ತಕ್ಕಂಥ ಕಾರ್ಯವನ್ನು ನೋಡಿದರೆ ಬಹಳಷ್ಟು ಸಂತಸವಾಗ್ತಕ್ಕಂಥದ್ದು. ಈಗಿನ ಹಿಂದುತ್ವದ ಸಾಧನೆಗಳಲ್ಲಿ ಪುಣ್ಯಕೋಟಿಯ ಯುವಕ ಪಡೆ ಹೊಸದಾಗಿರ್ತಕ್ಕಂಥ ಕಾರ್ಯವನ್ನು ಮಾಡ್ತಾಯಿದ್ದಾರೆ. ಅದೇನು ಅಂತಂದರೆ, ಗೋವುಗಳನ್ನು ಸಂರಕ್ಷಣೆ ಮಾಡುವುದರ ಜೊತೆಗೆ ಇದೇ ನಮ್ಮ ಬೈಲಹೊಂಗಲ ಪಕ್ಕದಲ್ಲಿರುವಂಥ ಬೇವಿನಕೊಪ್ಪ ಗ್ರಾಮದಲ್ಲಿ ಒಂದು ಗೋಶಾಲೆಯನ್ನು ನಿರ್ಮಾಣ ಮಾಡುವುದರ ಜೊತೆಗೆ, ಯಾರು ಗೋವುಗಳನ್ನು ಕಸಾಯಿಖಾನೆಗೆ ಕೊಡ್ತಕ್ಕಂಥ ಗೋವುಗಳನ್ನು ಸಂರಕ್ಷಣೆ ಮಾಡತಕ್ಕಂಥದ್ದು, ಜೊತೆಗೆ ಗೋಮಾತೆಯನ್ನು ಹತ್ಯೆ ಮಾಡುವಂಥದ್ದನ್ನು ತಡೆದು ಆ ಗೋವುಗಳನ್ನು ರಕ್ಷಣೆಯನ್ನು ಮಾಡ್ತಕ್ಕಂಥದ್ದು, ಜೊತೆಗೆ ಈ ಭಾಗದಲ್ಲಿ ಅನಾಥವಾಗಿರ್ತಕ್ಕಂಥ ಗೋವುಗಳನ್ನು ತಮ್ಮ ಗೋಶಾಲೆಯಲ್ಲಿ ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ಘಟನೆಗೆ ಕೆಲಸಕ್ಕೆ ಇವರು ಕೈ ಹಾಕಿರ್ತಕ್ಕಂಥದ್ದು ಬಹಳ ಸಂತಸದ ವಿಷಯ. ಜೊತೆಗೆ ಏನಪ್ಪ ಅಂತಂದರೆ, ನಮ್ಮ ಹಿಂದೂ ಧರ್ಮದ ಪ್ರಕಾರವಾಗಿ ಯುಗಾದಿ ಬಂದಾಗ ನಾವೆಲ್ಲರೂ ಕೂಡ ಹೊಸ ವರ್ಷ ಅಂತ ಸಂಭ್ರಮಾಚರಣೆಯನ್ನು ಮಾಡಬೇಕಾಗ್ತದೆ. ಆದರೆ ಈ ಇಂಗ್ಲೀಷ್ ಕ್ಯಾಲೆಂಡರ್ದ ಪ್ರಕಾರವಾಗಿ ಜನವರಿ 1 ಅಂತ ಬಂದಾಗ ಹಿಂದಿನ ಒಂದು ಎಲ್ಲ ದಿನಗಳು ನಶಿಸಿ ಹೋಗಿ ಹೊಸ ದಿನವನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು. ಅದಕ್ಕೆ ಜನವರಿ 1 ಅಂದರೆ ಜೀವನದ ಭವಿಷ್ಯವನ್ನು ಚೇತನ ಶಕ್ತಿಯಾಗಿ ಬರಲಿ ಅನ್ನುವಂಥ ಉದ್ದೇಶದಿಂದ ಹೊಸ ವರ್ಷದ ಸಂಭ್ರಮಾಚರಣೆಯನ್ನು ಜನವರಿ 1ರಿಂದ ಒಂದಷ್ಟು ಜನ ಮಾಡ್ತಾರೆ. ನಮ್ಮ ಕ್ಯಾಲೆಂಡ್ರು ಮತ್ತು ಪಂಚಾಂಗದ ಪ್ರಕಾರವಾಗಿ, ಹಿಂದೂ ಧರ್ಮದ ಪ್ರಕಾರವಾಗಿ ಯುಗಾದಿಯ ಆದ ನಂತರ ನಾವೆಲ್ಲರೂ ಕೂಡ ಹೊಸ ವರ್ಷ ಅಂತಕ್ಕಂಥದ್ದನ್ನು ಆಚರಣೆ ಮಾಡ್ತಕ್ಕಂಥ ಬಂದಿರತಕ್ಕಂಥದ್ದು. ಒಟ್ಟಾರೆ ಏನೇ ಹೇಳಬೇಕು ಅಂತಂದರೆ, ಜೀವನದ ಹೊಸ ವರ್ಷಗಳು ಹೊಸ ದಿನದಿಂದಲೇ ಪ್ರಾರಂಭ ಆಗಲಿ ಅನ್ನುವಂಥ ಉದ್ದೇಶದಿಂದ ಜನವರಿ ಎಲ್ಲ ವ್ಯಕ್ತಿಗಳ ಜೀವನದಲ್ಲಿ ಜಯವನ್ನು ಸಾಧಿಸಲಿ ಅನ್ನುವಂಥ ಉದ್ದೇಶದಿಂದ ಜನವರಿ 1ಕ್ಕೆ ಕೆಲವೊಂದಷ್ಟು ಹೊಸ ವರ್ಷ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಒಂದು ಪದ್ಧತಿ. ನಮಗೆ ಬಹಳ ಖುಷಿ ತಂದಿರತಕ್ಕಂಥ ವಿಷಯ ಏನಂತಂದರೆ, ಈ ಪುಣ್ಯಕೋಟಿ ಯುವಕ ಸಂಘದವರು ಮಾಡ್ತಕ್ಕಂಥ ಯುವಕರ ಪಡೆ ಏನಿದೆಯಲ್ಲ, ಇದೆಲ್ಲವೂ ಕೂಡ ಹಿಂದೂ ಪರವಾಗಿರ್ತಕ್ಕಂಥ ಸಂಘಟನೆ, ಜೊತೆಗೆ ಗೋಮಾತೆಯನ್ನು ರಕ್ಷಣೆ ಮಾಡ್ತಕ್ಕಂಥ ಸಂಘಟನೆ. ಎಲ್ಲಿ ಅನ್ಯಾಯವಾಗಿರ್ತದೆ ಅನ್ಯಾಯದ ಕಡೆಗೆ ನ್ಯಾಯವನ್ನು ಒದಗಿಸಿಕೊಡುವಂಥ ಸಂಘಟನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲ ಕನ್ನಡ ಅಭಿಮಾನಿಗಳಿಗೆ ಮತ್ತು ನಮ್ಮ ಪುಣ್ಯಕೋಟಿ ಸಂಘದವರಿಗೆ ಒಳ್ಳೆಯದಾಗಲಿ, ಶುಭವಾಗಲಿ. ಗೋಮಾತೆ ಶ್ರೀರಕ್ಷೆ ಅವರು ಎಲ್ಲ ಪಡೆ ಮೇಲ್ಗಡೆ ಇರಲಿ ಅಂತ ತಿಳ್ಕೊಂಡು ಶುಭವನ್ನು ಹಾರೈಸ್ತಾ ಎಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು.